ವರ್ಷದ ಹಿಂದೆ ಯಾರೋ ರೌಡಿಗಳು ಇವನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಓಡಿ ಹೋದರು. ಆಗ ಇವನು 10 ವರ್ಷದ ಬಾಲಕ. ಇವನನ್ನು ಕೊಂದುಗಿದ್ದಾರೆ ಎಂದು ನನ್ನ ನಿಡುಳಿ ಹೊಲದಲ್ಲಿ ಗುಡಿಸಲನ್ನು ಕಟ್ಟಿ ಇಟ್ಟಿದ್ದೆ. ಇವತ್ತೇ ದೊಡ್ಡವನಾಗಿ ಕಾತ್ರೊಳಕ್ಕೆ ಬಂದಿದ್ದಾನೆ. ಇದೇನು ಯಜಮಾನ್ರಿ, ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಬಂದಿದ್ದೀರಲ್ಲ, ಇದರಲ್ಲಿ ಏನಿದೆ? ಇದರಲ್ಲಿ 1 ಲಕ್ಷ ಹಣವಿದೆ ಸರೋಜ, ಆಸ್ಪತ್ರೆಗೆ ತುಂಬಬೇಕು. ಈ ಹಣವನ್ನ ನನಗೆ ಕೊಡಿ, ನಾನು ಬಂಗಾರದ ಒಡವೆಗಳನ್ನ ಮಾಡಿಸಿಕೊಳ್ಳುವೆ. ಬೇಡ ಸರೋಜ, ಬೇಡ. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ. ಅದಕ್ಕಾಗಿ ದುಡ್ಡು ಆಸ್ಪತ್ರೆಗೆ ಕಟ್ಟಬೇಕು. ನನ್ನ ಅತ್ತಿಗೆಯ ಗುಣವಾಗಿ ಬಂದ ಮೇಲೆ ನಾನೇ ನನಗೆ ಬಂಗಾರದ ಒಡವೆ ಮಾಡಿಸಿಕೊಡುತ್ತೇನೆ ಸರೋಜ. ಹೌದು ಸರೋಜ, ತಮ್ಮ ಹೇಳುವ ಮಾತಿನಲ್ಲಿ ನಿಜವಿದೆ. ಮುಂದಿನ ವರ್ಷ ಬೆಳೆ ಬಂದ ಮೇಲೆ ನಾಳೆ ನನಗೆ ಒಡವೆ ಆಭರಣಗಳನ್ನು ಮಾಡಿಕೊಡುವೆ. ಸಾಕು ನಿಲ್ಲಿಸು ಮಾವ ನಿನ್ನ ಮಾತನ್ನ. ನನಗೆ ಹಣ ಬೇಕು. ಸರೋಜ, ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನೊಟ್ಟಿಗೆ ಹಣ ಬೀಳುವುದು ಖಂಡಿತ. ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನಾನು ತಂದ ನಾಯಿ ನೀನು. ನಾನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ. ಕಾಲೇಜ್ನಲ್ಲಿ ನಿನ್ನನ್ನ ಪ್ರೀತಿ ಮಾಡಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ತೆಗೆದುಕೊಂಡು ಬಂದು ನಿನ್ನ ಮದುವೆ ಆಗಿದ್ದೇನೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನೀನ್ ಹೇಳುವ ಮಾತು ಸತ್ಯವಿದೆ ಸರೋಜಮ್ಮ, ಆದರೆ ಮನೆಯ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ನನಗೆ ಅರ್ಥದ ಮಾತು ಹೇಳೋ ಅನಾಥ. ನಾನು ಈ ಮನೆ ನನಗೆ ಬೇಕಾದ ಒಡವೆಗಳನ್ನ ಹಾಕಿಕೊಟ್ಟು ಮೇರಿಬೇಕು ಅನ್ನೋದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡು. ನನಗೆ ಹೇಗೆ ತಿಳಿಯುತ್ತೋ ನಾನು